ಮೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಸೇರಿದಂತೆ ಹಲವು ಅವ್ಯವಹಾರಗಳ ಆರೋಪ ಎದುರಿಸ್ತಾ ಇರುವ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯ ಅವ್ಯವಹಾರಗಳ ತನಿಖೆಗೆ ಆದೇಶಿಸುವ ಮೂಲಕ ಕೌಂಟರ್ ಕೊಡೋದಕ್ಕೆ ಮುಂದಾಗಿದೆ. ಇಂಥ ಸಂದರ್ಭದಲ್ಲೇ 40% ಕಮಿಷನ್ ಆರೋಪ ಸುಳ್ಳಂತ ಸಾಬೀತಾಗಿರೋದು ರಾಜ್ಯ ಬಿಜೆಪಿಗೆ ಭರ್ಜರಿ ಬೂಸ್ಟ್ ಸಿಕ್ಕಂತಾಗಿದೆ. ಇದರ ಜೊತೆಗೆ ರಾಜ್ಯ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ನಾನು ಸೈಟ್ ವಾಪಸ್ ಕೊಡಲ್ಲ ಅಂದ್ರಿ, ಕೊಟ್ರಿ. ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರಿ, ಕೋರ್ಟ್ ಆದೇಶ ಮಾಡ್ತು ನೀವು ತಪ್ಪು ಮಾಡಿದ್ದೀರಾ ಅಂತ. 40% ಅಂತ ಹೇಳಿದ್ರಿ, ಅದು ಸುಳ್ಳಾಯ್ತು. ಇವತ್ತಿಂದ ನಿಮ್ಮನ್ನ ಯಾರು ಸಿದ್ದರಾಮಯ್ಯ ಅಂತ ಕರಿಬಾರ್ದು, ಇನ್ಮೇಲೆ ಅಲ್ಲಿಂದ ಸುಳ್ಳು ರಾಮಯ್ಯ ಅಂತ ಇಟ್ಕೊಬೇಕು. ಕೆಂಪಣ್ಣವರ ಆರೋಪದ ಮೇಲೆ ಈ ಸರ್ಕಾರ ತಗೊಳ್ತದೆ ಅಂತೇಳಿ ನಾವು ಆರೋಪ ಮಾಡಿದ್ದು ಗೊತ್ತಾಯ್ತಾ. ಅದ್ರ ಮೇಲೆ ಒಂದು ಕಮಿಷನ್ ಮಾಡಿದ್ದು. ಅದ್ರ ರಿಪೋರ್ಟ್ ನೋಡಿಲ್ಲ ನಾನು. ರಿಪೋರ್ಟ್ ನೋಡಿದ್ಮೇಲೆ ಕಾಮೆಂಟ್ ಮಾಡ್ತೀನಿ. ರಿಪೋರ್ಟ್ ನೋಡಿದ್ಮೇಲೆ ಕಾಮೆಂಟ್ ಮಾಡ್ತೀನಿ. ಕರ್ನಾಟಕದಲ್ಲಿ ಬಿಜೆಪಿಗೆ ಭಾರಿ ಪೆಟ್ಟು ನೀಡಿದ್ದು ಅಂದ್ರೆ ಅದು 40% ಕಮಿಷನ್ ಆರೋಪ. ಬೊಮ್ಮಾಯಿ ಸರ್ಕಾರದ ವಿರುದ್ಧ ರಾಜ್ಯ ಗುತ್ತಿಗೆದಾರ ಸಂಘ ಮಾಡಿದ ಕಮಿಷನ್ ಆರೋಪವನ್ನ ಕಾಂಗ್ರೆಸ್ ಭರ್ಜರಿಯಾಗಿ ಎನ್ಕ್ಯಾಶ್ ಮಾಡಿಕೊಂಡಿತ್ತು. ಬಿಜೆಪಿ ಸರ್ಕಾರ 40% ಸರ್ಕಾರ, ಪೇ ಸಿಎಂ ಎಂದೆಲ್ಲ ಪೋಸ್ಟರ್ ಅಭಿಯಾನ ನಡೆಸಿ ಜನರ ಗಮನ ಸೆಳೆಯುವಲ್ಲಿ ಸಕ್ಸಸ್ ಆಗಿತ್ತು. ಕಾಂಗ್ರೆಸ್ನ ಗ್ಯಾರಂಟಿ ಜೊತೆ ಬಿಜೆಪಿ ಸರ್ಕಾರದ ವಿರುದ್ಧದ 40% ಕಮಿಷನ್ ಹೋರಾಟವು ಕರ್ನಾಟಕದಲ್ಲಿ ಕೈಗೆ ಅಧಿಕಾರ ಸಿಗುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ಆದ್ರೀಗ ಅಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಮಾಡಿದ್ದ 40% ಕಮಿಷನ್ ಆರೋಪ ಸುಳ್ಳು ಅನ್ನೋದು ಲೋಕಾಯುಕ್ತ ತನಿಖೆಯಿಂದ ಬಯಲಾಗಿದೆ. ಇದರ ಬೆನ್ನಲ್ಲೇ ಕೇಸರಿ ಪಡೆ ಕಾಂಗ್ರೆಸ್ ವಿರುದ್ಧ ವಾಕ್ಸಮರಕ್ಕಿಳಿದಿದೆ. 40% ಕಮಿಷನ್ ಆರೋಪ ಸುಳ್ಳೆಂದು ಸಾಬೀತು. ಕ್ಲೀನ್ ಚಿಟ್ ಬೆನ್ನಲ್ಲೇ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಗುಟುರು. ಬಿಬಿಎಂಪಿಯಲ್ಲಿ 40% ಕಮಿಷನ್ ಹಣಕ್ಕೆ ಬೇಡಿಕೆ ಇಡಲಾಗಿತ್ತು ಅಂತ ಅಂದಿನ ರಾಜ್ಯ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷ ಅಂಬಿಕಾಪತಿ ಆರೋಪ ಮಾಡಿದ್ರು. ಈ ಬಗ್ಗೆ ತನಿಖೆ ನಡೆಸಿದ ಲೋಕಾಯುಕ್ತ 40% ಆರೋಪ ಸುಳ್ಳೆಂದು ವರದಿ ನೀಡಿದೆ. ಇದರಿಂದ ಭ್ರಷ್ಟಾಚಾರದ ಆರೋಪದಲ್ಲಿ ಮುಳುಗಿದ್ದ ಬಿಜೆಪಿಗೆ ಹುಲ್ಲುಕಡ್ಡಿ ಸಿಕ್ಕಂತಾಗಿದೆ. ಲೋಕ ವರದಿ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಸ್ತಾಪಿಸುವ ಮೂಲಕ ಕಾಂಗ್ರೆಸ್ ಮಾಡಿದ್ದ ಆರೋಪ ಸುಳ್ಳೆಂದು ಸಾಬೀತಾಗಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೇ 40% ಆರೋಪದಿಂದ ಎಂದು ತಿರುಗೇಟು ನೀಡಿದೆ. ಕಾಂಗ್ರೆಸ್ ಸರ್ಕಾರ 60% ಕಮಿಷನ್ ಸರ್ಕಾರ. ನಮ್ಮ ಬಳಿ ಸಾಕ್ಷಿ ಇದೆ, ಆರ್ ಅಶೋಕ್ ಟಾಂಗ್. ಏನು ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ಹೊಸ ಬಾಂಬ್ ಸಿಡಿಸಿದ್ದಾರೆ. ನಮ್ಮ ಸರ್ಕಾರದ ಮೇಲೆ 40% ಕಮಿಷನ್ ಆರೋಪ ಮಾಡಿರುವುದು ಸುಳ್ಳಾಗಿದೆ. 14 ತಿಂಗಳಲ್ಲಿ 40% ಕಮಿಷನ್ ಆರೋಪ ಪ್ರೂವ್ ಮಾಡೋಕಾಗಿಲ್ಲ. ಆದರೆ ಈ ಸರ್ಕಾರ 60% ಕಮಿಷನ್ ಸರ್ಕಾರ. ಇದಕ್ಕೆ ನಮ್ಮ ಬಳಿ ಸಾಕ್ಷಿ ಇದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಮೇಲೆ 40% ಅಂತ ಹೇಳ್ತಾ ಇದ್ರು. ಈಗ ಇದು 60% ಸರ್ಕಾರ. ನಮ್ದು ಹೋಯ್ತು 40%. ಈಗ ಇದು 60% ಸರ್ಕಾರ. ಈಗಾಗಲೇ ಅದಕ್ಕೆ ನಾವು ದಾಖಲೆಗಳನ್ನು ಕೊಟ್ಟಿದ್ರು, ಅವ್ರು ದಾಖಲೆ ಕೊಟ್ಟಿಲ್ಲ. ಈ ರೀತಿ ಕನ್ನಡಿಗರಿಗೆ ಸುಳ್ಳುಗಳನ್ನ ಹೇಳಿ ಸುಳ್ಳು ರಾಮಯ್ಯ ಅಂತ ಪ್ರೂವ್ ಆಗೋಯ್ತು. ಇವತ್ತು ನೀನು ಸುಳ್ಳು ರಾಮಯ್ಯ ಅನ್ನೋದು ಇವತ್ತು ಪ್ರೂವ್ ಆಗಿದೆ. ನೀವು ಯಾಕೆ ನೀವು ಹೇಳಿದ್ದೆಲ್ಲ ಸುಳ್ಳು. ನಾನು ಸೈಟ್ ವಾಪಸ್ ಕೊಡಲ್ಲ ಅಂದ್ರಿ, ಕೊಟ್ರಿ. ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರಿ, ಕೋರ್ಟ್ ಆದೇಶ ಮಾಡ್ತು ನೀವು ತಪ್ಪು ಮಾಡಿದ್ದೀರಾ ಅಂತ, ತನಿಖೆ ಆಗ್ಲಿ ಅಂತ. ಈಗ 40% ಅಂತ ಹೇಳಿದ್ರಿ, ಅದು ಸುಳ್ಳಾಯ್ತು. ಇವತ್ತಿಂದ ನಿಮ್ಮನ್ನ ಯಾರು ಸಿದ್ದರಾಮಯ್ಯ ಅಂತ ಕರಿಬಾರ್ದು, ಇನ್ಮೇಲೆ ಸಿದ್ಧ ಅನ್ನೋದು ಬಿಟ್ಬಿಟ್ಟು ಅಲ್ಲಿಂದ ಸುಳ್ಳು ರಾಮಯ್ಯ ಅಂತ ಇಟ್ಕೊಬೇಕು ನೀವು. ರಾಜ್ಯದಲ್ಲಿ ಕೈ ಹಿಡಿದಿದ್ದು 40% ಆರೋಪ ಅಲ್ಲ, ಗ್ಯಾರಂಟಿ. ಬಿಜೆಪಿಗರ ಆರೋಪಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಿಡಿ. ಬಿಜೆಪಿ ವಿರುದ್ಧದ 40% ಕಮಿಷನ್ ಆರೋಪದಿಂದಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಿದ್ದಾರೆ.
ಆದರೆ ಈ ಆರೋಪವನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಳ್ಳಿ ಹಾಕಿದ್ದು ಕಾಂಗ್ರೆಸ್ಗೆ ಅಧಿಕಾರ ಸಿಗಲು ಗ್ಯಾರಂಟಿ ಕಾರಣ ಎಂದು ತಿರುಗೇಟು ನೀಡಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ನಾನಿನ್ನೂ ಲೋಕಾಯುಕ್ತ ವರದಿಯನ್ನ ನೋಡಿಲ್ಲ ಅಂತ ಜಾರಿಕೊಂಡಿದ್ದಾರೆ. ಆದರೆ ನಾವು ಜನಗಳಿಗೆ ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತ ಹೇಳಿ ಜನಗಳ ಮುಂದೆ ಹೋದಂಥ ಸಂದರ್ಭದಲ್ಲಿ ಅವ್ರಿಗೆಲ್ಲ ಭರವಸೆ ಕೊಟ್ಟು ಇದೆಲ್ಲ ಕೂಡ ಮಾಡಿದ್ದೀವಿ. ಏನು ಬರೀ 40% ಅಷ್ಟೇ ಸರ್ಕಾರ ಬಂದಿದೆ ಅನ್ನೋದು ಸುಳ್ಳು. ಕೆಂಪಣ್ಣವರ ಆರೋಪದ ಮೇಲೆ ಈ ಸರ್ಕಾರ ತಗೊಳ್ತದೆ ಅಂತೇಳಿ ನಾವು ಆರೋಪ ಮಾಡಿದ್ದು ಗೊತ್ತಾಯ್ತಾ. ಅದ್ರ ಮೇಲೆ ಒಂದು ಕಮಿಷನ್ ಮಾಡಿದ್ದು. ಅದ್ರ ರಿಪೋರ್ಟ್ ನೋಡಿಲ್ಲ ನಾನು. ರಿಪೋರ್ಟ್ ನೋಡಿದ ಮೇಲೆ ಕಾಮೆಂಟ್ ಮಾಡ್ತೀನಿ. ಒಟ್ಟಾರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ 40% ಕಮಿಷನ್ ಆರೋಪ ಬಿಜೆಪಿಗೆ ಬಿಸಿ ಮುಟ್ಟಿಸಿದ್ರೆ ಕಾಂಗ್ರೆಸ್ಗೆ ವರವಾಗಿತ್ತು. ಆದ್ರೀಗ ಇದು ಸುಳ್ಳೆಂದು ಸಾಬೀತಾಗಿದ್ದು ರಾಜ್ಯ ಕೇಸರಿ ಪಡೆಯ ಬಲವನ್ನ ಹೆಚ್ಚಿಸಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮಾಡ್ತಿರುವ ಆರೋಪಗಳೆಲ್ಲ ಸುಳ್ಳೆಂದು ಬಿಂಬಿಸಲು ಮುಂದಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.